ಅಯೋಧ್ಯೆ ಅದೆಷ್ಟೋ ತಿಂಗಳಿಂದ ನಿದ್ರೆನೇ ಬಿಟ್ಬಿಟ್ಟಿತ್ತು, ನಿದ್ರೆಗೆಟ್ಟಿತ್ತು ಈ ಒಂದು ಸುದಿನಕ್ಕೋಸ್ಕರ. ಈಗೆಲ್ಲ ಕಾರ್ಯಗಳು ಕೂಡ ಸಂಪನ್ನಗೊಂಡಿದೆ. ಇದೀಗ ಮೋದಿ ಅವರು ಆ ಅಯೋಧ್ಯೆಯ ರಾಮ ಮಂದಿರ ಇಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಆಗೋದಕ್ಕೆ ಕಾರಣಕರ್ತರಾದಂತಹ ಅಲ್ಲಿ ನೆಲೆಸಿರುವಂಥವ್ರೆಲ್ರಿಗೂ ಕೂಡ ಯಾರೆಲ್ಲ ಹೋಗಿದ್ರು ಆ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ರು ಎಲ್ರಿಗೂ ಇದೀಗ ಅವರ ತಲೆ ಮೇಲೆ ಹೂವನ್ನ ಚೆಲ್ಲೋದ್ರ ಮುಖಾಂತರ, ಪುಷ್ಪವೃಷ್ಟಿಯನ್ನ ಗೈಯೋದ್ರ ಮುಖಾಂತರ ಇದೊಂದು ರೀತಿ ಗೌರವ ಸಲ್ಲಿಸೋದು. ಧನ್ಯವಾದಗಳು, ನಿಮ್ಮಿಂದಲೇ ಇದಾಗಿದ್ದು, ನೀವು ಜೊತೆಗೂಡಿದಕ್ಕೆ ಇದಾಗಿದ್ದು, ನಿಮ್ಮ ಶ್ರಮದಿಂದಲೇ ಇದಾಗಿದ್ದು ಅಂತ. ಯಾವ ಆರಂಭದಲ್ಲೇ ಇವ್ರು ಹೇಳ್ತಾ ಇದ್ದಂಗೆ ಯಾವ ಶಿಫ್ಟು ನೋಡ್ಲಿಲ್ಲ, ಯಾವ ಟೈಮಿಂಗ್ಸು ನೋಡ್ಲಿಲ್ಲ, ಯಾವ ಸ್ಟ್ರೆಸ್ಸು ನೋಡ್ಲಿಲ್ಲ, ಮತ್ತೊಂದು ಮಗದೊಂದು ಮನೆ ಹೆಂಡತಿ ಮಕ್ಕಳನ್ನೆಲ್ಲ ಊರಲ್ಲಿ ಬಿಟ್ಟು ಬಂದು ಇಲ್ಲಿ ಸಿಕ್ಕಿದೆ ನಮ್ಮದೊಂದು ಭಾಗ್ಯ, ಇಲ್ಲಿ ಕೆಲಸ ಮಾಡೋದಕ್ಕೆ ಅದೇ ಒಂದು ನಮ್ಮ ಪುಣ್ಯ ಅಂದ್ಕೊಂಡು ದೂರಗಳಿಂದ ಬಂದು ಇಲ್ಲಿ ಕೆಲಸ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅಂತವ್ರೆಲ್ರಿಗೂ ಪುಷ್ಪ ನಮನವನ್ನ ಅಥವಾ ತಲೆ ಮೇಲೆ ಹೂ ಎರಚೋದ್ರ ಮುಖಾಂತರ ಅದಕ್ಕೇನ್ ಹೇಳ್ತೀವಿ ನಾವು, ಒಂದು ಗೌರವ ಸಲ್ಲಿಸ್ತಾ ಇದ್ದಾರೆ, ಧನ್ಯವಾದ ಹೇಳ್ತಾ ಇದ್ದಾರೆ. ಅದು ಬರೀ ಮೋದಿ ಅವರು ಒಬ್ಬರೇ ಮಾಡ್ತಾ ಇದ್ದಾರೆ ಅಂತಲ್ಲ, ಇಡೀ 140 ಕೋಟಿ ಜನರ ಪರವಾಗಿ ನಿಮಗೆ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೀನಿ ಅನ್ನುವಂತಹ ಮನೋಭಾವನೆಯಲ್ಲಿ ಮೋದಿ ಅವರು ಹೂವನ್ನ ಎರಚ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಿ. ರಾಮ ಮಂದಿರ ನಿರ್ಮಾಣದ ಕಾರ್ಮಿಕರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಮೋದಿ. ಒಂದು ಕಡೆ ಅಯೋಧ್ಯೆ, ಈಗಾಗಲೇ ಅಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಸೇರಿದಂತಹ ದೇಶದ ಮೂಲೆಯಿಂದ ಸಾಧು ಸಂತರೇನಿದ್ರು ಅವರೆಲ್ಲರೂ ಆ ರಾಮಲಲ್ಲಾನನ್ನ ಕಣ್ ತುಂಬಿಕೊಳ್ತಾ ಇದ್ದಾರೆ. ಮಗದೊಂದು ಕಡೆ ಮೋದಿ ಅವರು ಉಪವಾಸವನ್ನ ಕೈ ಬಿಟ್ರು, ಪೂಜೆ ಪುನಸ್ಕಾರಗಳನ್ನೆಲ್ಲ ನೆರವೇರಿಸಿದ್ರು. ಕೊನೆಯದಾಗಿ ಎಲ್ಲ ಮಾಡಿ ಇವ್ರುಗಳಿಗೆ ಒಂದು ಧನ್ಯವಾದ ಹೇಳ್ತಿದ್ರೆ ಹೆಂಗೆ? ಆಮೇಲೆ ಮೋದಿ ಅವರು ಈ ರೀತಿಯಾಗಿ ಪೌರ ಕಾರ್ಮಿಕರಿಗೆ ಒಂದು ಥ್ಯಾಂಕ್ ಯು ಹೇಳೋದಾಗಿರ್ಬೋದು, ಅಥವಾ ಇಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರಿಗೆ ಥ್ಯಾಂಕ್ಸ್ ಹೇಳಿದಾಗಿರ್ಬೋದು. ಇದೇನು ಮೊದಲನೇ ಬಾರಿ ಅಲ್ಲ, ಅವ್ರ ಜೊತೆ ಎಷ್ಟು ಈಗ ಪಾದ ತೊಳೆದಿದ್ದನ್ನು ನಾವು ಗಮನಿಸಿದ್ದೀವಿ. ಅವ್ರ ಇಂಥದ್ರಲ್ಲೆಲ್ಲ ಎತ್ತಿದ ಕೈ ಯಾವುದನ್ನು ಕೂಡ, ಅಂದ್ರೆ ರಾಮಂದು ಅದೇ ಇದ್ದಿದ್ದಲ್ವಾ, ಎಲ್ಲರೂ ಸಮಾನರು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಿದ್ದಲ್ವಾ. ರಾಮನ ಭಕ್ತ ಮೋದಿ ಅದನ್ನೇ ಅನುಸರಿಸ್ತಾ ಇದ್ದಾರೆ. ಮಗದೊಂದು ಕಡೆ ಮತ್ತೊಮ್ಮೆ ರಾಮಲೆಲ್ಲ ಹೇಗಿದ್ದಾನೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿ ಅವರ ಅಯೋಧ್ಯೆ ಪ್ರವಾಸ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ವಾಪಸ್ ಹೊರಡ್ತಾರೆ ಮೋದಿ ಅಯೋಧ್ಯೆಯಿಂದ. ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಕೈಗೊಂಡಿದ್ದ ಉಪವಾಸ ಕೂಡ ಇವತ್ತಿಗೆ ಅಂತ್ಯ ಆಗಿದೆ. 11 ದಿನಗಳಿಂದ ಉಪವಾಸ ಅಂದ್ರೆ ಘನಾಹಾರವನ್ನ ಸಂಪೂರ್ಣ ತ್ಯಜಿಸ್ಬಿಟ್ಟಿದ್ರು. ಈಗ ಇವತ್ತೆಲ್ಲವೂ ಮುಗಿತಲ್ಲ, ಸಂಪನ್ನಗೊಳ್ತಲ್ಲ, ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ವಾಪಸ್ ಹೊರಡ್ತಾರೆ. ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಕೈಗೊಂಡಂತಹ ಉಪವಾಸ ಕೂಡ ಮುಗಿತು. ಅಲ್ಲಿನ ಟ್ರಸ್ಟ್ನವರು ಭಾಷಣ ಮಾಡಬೇಕಾದ್ರೆ ಭಾಷಣ ಮುಗಿಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲೇ ಅವರಿಗೊಂದು ಲೈಕ್ ತೀರ್ಥ ಪ್ರಸಾದ ರೀತಿಯಲ್ಲಿ ತಿನ್ಸೋದ್ರ ಮುಖಾಂತರ ಉಪವಾಸ ಬಿಟ್ಟಿದ್ದಾರೆ, ಸಂಪನ್ನಗೊಳ್ತು ಅಲ್ಲಿಗೆ ಇದು ಕೂಡ ಅನ್ನೋ ರೀತಿಯಲ್ಲಿ ಅದು ಮುಗಿಸಿದ್ರು. ಅದನ್ನು ಕೂಡ ನಾವು ಗಮನಿಸಿದ್ವಿ. ಅದಾದ ನಂತರ ಅಲ್ಲಿದ್ದಂತಹ ಜಟಾಯು ಪಕ್ಷಿಗೆ ಪೂಜೆ ಸಲ್ಲಿಸಿದ್ದಾಗಿರ್ಬೋದು, ಕಂಚಿನ ಒಂದು ಪ್ರತಿಮೆಗೆ, ಮಗದೊಂದು ಕಡೆ ಶಿವನಿಗೆ ಅಂದ್ರೆ ಈಶ್ವರನಿಗೆ ಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದಾಗಿರ್ಬೋದು. ಅದು ಆದ ನಂತರ ಇಷ್ಟೆಲ್ಲ ಇದೊಂದು ದೊಡ್ಡ ಕಾರ್ಯಕ್ರಮ, ಅತಿ ದೊಡ್ಡ ಕಾರ್ಯಕ್ರಮ, ಇಡೀ ವಿಶ್ವವೇ ಕಾತುರದಿಂದ ನೋಡ್ತಾ ಇದ್ದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂತಹ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಅಲ್ಲಿ ನೆರೆದಿದ್ದಂತಹ ಕಾರ್ಮಿಕರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಿದ್ದಾರೆ. ಜಟಾಯು ಕಂಚಿನ ಒಂದು ಪ್ರತಿಮೆಯನ್ನ ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯ ಮುಂದೆಯೇ ನಿರ್ಮಾಣ ಮಾಡಿರುವಂತಹ ಅದೇ ಪುರಾಣಗಳಲ್ಲೇನು ಉಲ್ಲೇಖ ಆಗಿತ್ತು, ಆ ಪಕ್ಷಿಗೆ ಸಂಬಂಧಪಟ್ಟಂತೆ, ಜಟಾಯು ಪಕ್ಷಿಗೆ ಸಂಬಂಧಪಟ್ಟಂತೆ ಆ ಕಂಚಿನ ರಾಮ ಇದ್ದಾಗ ಅವೆಲ್ಲ ಇಲ್ದಿದ್ರೆ ಹೆಂಗೆ? ರಾಮ ಇದ್ದಾಗ ಹನುಮನೂ ಬೇಕು, ಹನುಮನ ಜೊತೆಗೆ ಆ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತಹ ಎಲ್ಲವೂ ಕೂಡ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವ್ರನ್ನ ಅಲ್ಲಿ ನಿರ್ಮಾಣ ಕೂಡ ಮಾಡಿದ್ರು. ಅದರಲ್ಲಿ ಆ ಪಕ್ಷಿ ಕೂಡ ಒಂದು. ಮಗದೊಂದು ಕಡೆ ಮೋದಿ ಅವರು ಕುಳಿತುಕೊಂಡು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮಹಾಮಂಗಳಾರತಿ ಮಾಡಿದ್ದು ಮತ್ತು ಪೂಜೆ ಪುನಸ್ಕಾರ ಮುಗಿಯೋ ತನಕ ಅಲ್ಲಿದ್ದು ಆ ಚಿತ್ರವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಳೆದ 11 ದಿನದಿಂದ ಯಾವಾಗ ಇದ್ರ ಒಂದು ತಯಾರಿಗಳು ನಡೀತು, ಪೂಜೆ ವಿಧಿವಿಧಾನಗಳ ಆರಂಭ ಆಯ್ತು, ಅವತ್ತಿನಿಂದಲೂ ಒಂದೊಂದೇ ದಿನ ಕೌಂಟ್ ಮಾಡ್ತಾ ಇದ್ವಿ. ಇನ್ನು 9 ದಿನ ಇದೆ, ಇನ್ನು 7 ದಿನ ಇದೆ, 6 ದಿನ ಇದೆ, ಇನ್ನೇನು ಪ್ರಾಣ ಪ್ರತಿಷ್ಠಾಪನೆ ಆಗ್ಬಿಡುತ್ತೆ ಅಂತ. ಆ ದಿನ ಬಂದೇ ಬಿಡ್ತು. ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂತಹ ಅವಕಾಶವನ್ನ ಮಾಡಿಕೊಟ್ರು. ಹೇಗೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಮೋದಿ ಅವರು ಯಾವ ರೀತಿಯಾಗಿ ಪೂಜೆಯಲ್ಲಿ ಕೈಗೊಂಡ್ರು, ಪೂಜೆಯನ್ನ ಮಾಡಿದ್ರು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದನ್ನೇ ಹೇಳಿದ್ರು. ಮನೆಯಲ್ಲಿ ಕುತ್ಕೊಂಡು ನೋಡಿದವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ವೇನೋ ಅನ್ನೋಷ್ಟು ಧನ್ಯರಾಗಿದ್ದಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮಗಳು ಆ ಒಂದು ಅಯೋಧ್ಯೆಯಲ್ಲಿ ಸದ್ಯಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲಾ ಕಾರ್ಯಕ್ರಮಗಳು ಸಂಪನ್ನಗೊಂಡಿವೆ. ಸಾಧು ಸಂತರು ಹೋಗಿ ದರ್ಶನವನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಳೆಯಿಂದ ಯಾರು ಬೇಕಾದ್ರೂ ಹೋಗ್ಬೋದು, ಆ ರಾಮಲಲ್ಲನನ್ನ ಕಣ್ತುಂಬ ನೋಡ್ಕೊಂಡು ಬರ್ಬೋದು. ಅಂತಹ ಅವಕಾಶ ಇದೆ. ಇಲ್ಲಿ ತನಕ ಇದ್ದಿದ್ದು ಅಯೋಧ್ಯೆ ಬೇರೆ, ಇನ್ನು ಮುಂದಕ್ಕೆ ನಾವು ನೋಡುವಂತಹ ರಾಮ ಮಂದಿರದಲ್ಲಿ ರಾಮಲಲ್ಲ ಬೇರೆ.